Good morning, my dear students. In previous class, we have to discuss about some important derivation that will be called derive the expression for path of projectile motion ಅಥವಾ show that projectile motion is parabola ಅಥವಾ trajectory of projectile is parabola ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಹೇಳಿದೆ ವಾಟ್ ಇಸ್ ದ ಮೀನಿಂಗ್ ಆಫ್ projectile motion ಅಂದರೆ ಎ ಬಾಡಿ ಥ್ರೋನ್ ಇಂಟು upward direction and moving with under the influence of gravity is called projectile motion. ಅದ್ರ ಬಗ್ಗೆ ಒಂದು ಐಡಿಯಾ ಆಗಿತ್ತು. Next, velocity of projectile. Velocity with which body must be projected at that point is called velocity of projectile ಅಂತ ಡಿಫೈನ್ ಮಾಡ್ತಿದ್ವು. Next, angle of projection. What is the meaning of angle of projection ಅಂದ್ರೆ it is the angle between direction of the projectile motion and horizontal line drawn that point is called angle of projection ಅಂತ ಒಂದು ಕಾನ್ಸೆಪ್ಟ್ ಆಗಿತ್ತು. ಈಗ ನಾವು show that trajectory of projectile is parabola. Show that path of projectile motion, path of projectile is parabola. ಅಂದ್ರೆ ಈಕ್ವೇಶನ್ ಆಫ್ ಪ್ಯಾರಾಬೋಲಾನ ಡಿರೈವ್ ಮಾಡಬೇಕೇನು y is equal to ax square plus bx ಅಂತ ಹೇಳ್ತೀವಿ. ಇಲ್ಲಿ ax square ಅಥವಾ ಈಕ್ವೇಶನ್ ಏನು ಬೇಡ, ಲಾಸ್ಟಿಗೆ ಬೇಕಾದ್ರೆ ನಿಮ್ಗೆ ಫೈನಲ್ ಆಗಿ ಗೊತ್ತಾಗುತ್ತೆ. y is equal to y ax square plus bx ಅಥವಾ ಇಲ್ಲಿರ್ತಕ್ಕಂಥದ್ದನ್ನ ಈಕ್ವೇಶನ್ನ ಡಿರೈವ್ ಮಾಡಿರಾಯ್ತು. ಇವು ಈ ಶೋ ದಟ್ ಪಾತ್ ಆಫ್ ಪ್ರೊಜೆಕ್ಟೈಲ್ ಮೋಷನ್ ಈಸ್ ಪ್ಯಾರಾಬೋಲಾ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಕಾನ್ಸೆಪ್ಟ್ನ ಕೊಟ್ಟಿದ್ದೆ ನಿಮಗೆ. ಮತ್ತೆ ಸ್ವಲ್ಪ ರಿವ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸ್ ಆಕ್ಸಿಸ್ನ ಡ್ರಾ ಮಾಡಬೇಕು. ದಟ್ ವಿಲ್ ಬಿ ಕಾಲ್ಡ್ ಎಕ್ಸ್, ದಟ್ ವಿಲ್ ಬಿ ಕಾಲ್ಡ್ ವೈ. ಇಲ್ಲಿ ಆರಿಜನ್ ಇಲ್ಲೊಂದು ಪ್ರೊಜೆಕ್ಟೈಲು ಈ ರೀತಿ ಟ್ರಾವೆಲ್ ಆಗುತ್ತೆ, ಈ ರೀತಿ. ಅದಕ್ಕೆ ಕೋಆರ್ಡಿನೇಟ್ಸ್ ಆಕ್ಸಿಸ್ ಪಿ ಆಫ್ ಎಕ್ಸ್ ವೈ ಅಂದರೆ ದ ಪಾರ್ಟಿಕಲ್ ಆನ್ ಎಕ್ಸ್ ವೈ ಪ್ಲೇನ್ ಅಂತ, ಲೈಸ್ ಆನ್ ಎಕ್ಸ್ ವೈ ಪ್ಲೇನ್ ಅಂತ ಮೀನಿಂಗು. That will be called the direction of the initial velocity of projectile motion. That will be called angle of projection. It is indicated by theta. Horizontal component of velocity is indicated by u cos theta. Vertical component of velocity can be represented by u sin theta. That will be called maximum height. H max. At maximum height final velocity is equal to 0. ಇಲ್ಲಿರ್ತಕ್ಕಂಥ ಒಂದು ಈ ಪಾಯಿಂಟಲ್ಲಿ ರೀಚ್ ಆದಾಗ a is equal to minus g is equal to 0. Acceleration due to gravity on horizontal surface that will be equal to 0. ಇಷ್ಟು ಕಾನ್ಸೆಪ್ಟ್ ಆಗಿತ್ತು. ಮತ್ತು ಡಿಸ್ಕ್ರಿಪ್ಷನ್ ಹೇಳಿದ್ದೆ. ಏನು ಡಿಸ್ಕ್ರಿಪ್ಷನ್ ಹೇಳಿದ್ದೆ? ಕನ್ಸಿಡರ್ ಎ ಪ್ರೊಜೆಕ್ಟೈಲ್ ಅಥವಾ ಎ ಬಾಡಿ ಥ್ರೋನ್ ಇಂಟು upward direction and moving with an initial velocity u and making an angle theta. Making an angle theta as shown in above diagram. ಮೇಲೆ ತೋರಿಸಿರ್ತಕ್ಕಂಥ ಡಯಾಗ್ರಾಮ್ ಅಲ್ಲಿ ಇದೆ. ಇದು ಕಾನ್ಸೆಪ್ಟ್. ಇಲ್ಲಿ
ಈ ಕಾಂಪೋನೆಂಟ್ಸ್ನ ದ ಇನಿಷಿಯಲ್ ವೆಲಾಸಿಟಿ ಕ್ಯಾನ್ ಬಿ ರಿಸಾಲ್ವ್ಡ್ ಇಂಟು 2 ಟೈಪ್ಸ್ ಅಂತ ಹೇಳಿದೆ. ಏಕೆಂದರೆ ಇವನ್ನ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ನೋಡಿ, ಹಾರಿಜಾಂಟಲ್ ಡೈರೆಕ್ಷನ್ ಇದ್ರೆ ಕೊಸೈನ್ ಫಂಕ್ಷನ್ ಬರುತ್ತೆ, ವರ್ಟಿಕಲ್ ಡೈರೆಕ್ಷನ್ ಇದ್ರೆ ಸೈನ್ ಫಂಕ್ಷನ್ ಬರುತ್ತೆ. ಅದನ್ನ ರೆಸಲ್ಯೂಷನ್ ಆಫ್ ವೆಕ್ಟರ್ ಅಲ್ಲಿ ನಿಮಗೆ ಡೀಟೇಲ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಆ ಕಾನ್ಸೆಪ್ಟ್ನ ತಗೊಂಡಿಲ್ಲಿ ಈ ನೋಡಿ ಇನಿಷಿಯಲ್ ವೆಲಾಸಿಟಿ ಇದೆಯಲ್ವ, ಇದು ರಿಸಲ್ಟೆಂಟ್ ಇದ್ದಂಗೆ, ಇದು ಇವೆರಡಕ್ಕೆ ಎರಡು ವೆಕ್ಟಾರ್ ಇದ್ದಂಗೆ ಇವು. ಹಂಗಿದ್ಮೇಲೆ ಇದನ್ನ ರಿಸಾಲ್ವ್ಡ್ ಇಂಟು 2 ಕಾಂಪೋನೆಂಟ್ಸ್. ನಂಬರ್ 1 ಯು ಕಾಸ್ ಥೀಟಾ, ನಂಬರ್ 2 ಯು ಸೈನ್ ಥೀಟಾ ಅಂತ ಬರೀಬೇಕು. ದ ಇನಿಷಿಯಲ್ ವೆಲಾಸಿಟಿ can be resolved into 2 components. Number 1 ux is equal to u cos theta. ಇದನ್ನ ಏನಂತ ಕರಿತೀವಿ? ದ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್ ಈಸ್ ದ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್ OX ಆಗಿ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ನ ಹೇಳ್ತೀವಿ. ಹಾರಿಜಾಂಟಲ್ ಕಾಂಪೋನೆಂಟ್ ಅಲಾಂಗ್ ಹಾರಿಜಾಂಟಲ್ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್ OX. ಸಿಮಿಲರ್ಲಿ uy is equal to u sin theta is the rectangular component along vertical direction OY. ನೋಡಿ, ಇಷ್ಟು ಕಾನ್ಸೆಪ್ಟ್ನ ಬರೀಬೇಕಿಲ್ಲ ಡಿಸ್ಕ್ರಿಪ್ಷನ್. ಡಯಾಗ್ರಾಮು ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಪ್ರೂಫಿಗೂ 1 ಮಾರ್ಕ್ಸ್, 3 ಮಾರ್ಕ್ಸ್ ಕೊಡ್ತಾರೆ. ಟೋಟಲು 5 ಮಾರ್ಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಟೈಮು ರಿಪೀಟ್ ಆಗಿರ್ತಕ್ಕಂಥ ಒಂದು ಡೆರವೇಷನ್ ಇದು. 5 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಡೆರವೇಷನ್ 5 ಮಾರ್ಕ್ಸ್. ಈಗ ನೆಕ್ಸ್ಟ್ ಇಲ್ಲಿ ಈ ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಸ್ಟು ಹಾರಿಜಾಂಟಲ್ ಡಿಸ್ಟೆನ್ಸು ಎಷ್ಟು ಟ್ರಾವೆಲ್ ಆಗಿದೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವರ್ಟಿಕಲ್ ಡಿಸ್ಟೆನ್ಸು ಎಷ್ಟು ಟ್ರಾವೆಲ್ ಮಾಡಿದೆ ಮೆಜರ್ ಮಾಡ್ಕೊಬೇಕಿಲ್ಲಿ. ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪ್ರೊಜೆಕ್ಟೈಲ್ ಅಂತ ಬರೀಬೇಕು. ದ ಹಾರಿಜಾಂಟಲ್ ಡಿಸ್ಟೆನ್ಸ್ covered by a projectile. ನೋಡಿ ಈ ಸೆಂಟೆನ್ಸು. ನೆಕ್ಸ್ಟ್ ದ ವರ್ಟಿಕಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಪ್ರೊಜೆಕ್ಟೈಲ್. ಎರಡು ಕಾನ್ಸೆಪ್ಟ್ ಇದು ಗೊತ್ತಾಯ್ತು ಅನ್ಸುತ್ತೆ. ಫಸ್ಟು ನಾವು ಹಾರಿಜಾಂಟಲ್ ಡಿಸ್ಟೆನ್ಸ್ನ ಎಷ್ಟು ಕವರ್ ಮಾಡಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂದರೆ ಎಕ್ಸ್ ಅಂದ್ಕೊಂತೀನಿ, ಅದು ವರ್ಟಿಕಲ್ ಬಂದರೆ ವೈ ಅಂದ್ಕೊಳ್ಳಿ ಅಷ್ಟೇ. ಇದೊಂದು ಡಿಸ್ಪ್ಲೇಸ್ಮೆಂಟ್ ಇದ್ದಂಗೆ x is equal to ut plus half at ಸ್ಕ್ವಯರ್. ಇದನ್ನ ಕೈನಮ್ಯಾಟಿಕ್ ಈಕ್ವೇಷನ್ ಫಾರ್ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಅಲ್ಲಿ x ಅಂದರೆ ಡಿಸ್ಟೆನ್ಸ್ ಕವರ್ಡ್ ಅಥವಾ ಡಿಸ್ಪ್ಲೇಸ್ಮೆಂಟ್, u ಅಂದರೆ ಇನಿಷಿಯಲ್ ವೆಲಾಸಿಟಿ, t ಅಂದರೆ ಟೈಮ್, a ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ನೋಡಿ, ಡೆರವೇಷನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಬರೆದಿರಬೇಕು, ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಒಂದೊಂದೇ ಸ್ಟೆಪ್ ಮಾಡ್ತಾ ಹೋಗೋಣ. ಬುಕ್ಸ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಇದು. ನಾನು ಏನು ಮಾಡ್ತೀನಿ ಆ ಮೆಥಡೇ ಮಾಡಿ, ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸು ಯು ಎ ಇದಕ್ಕೆ ನಾವು ಏನು ಕೊಡಬೇಕು? ಟೈಮ್ ಇಂಟರ್ವಲ್ ಅಂದರೆ ಇಲ್ಲಿರ್ತಕ್ಕಂಥಕ್ಕೆ ಸಬ್ಟ್ಯೂಷನ್.
ಒಟ್ಟು ಇಲ್ಲೇನೇನೋ ಕಾನ್ಸೆಪ್ಟ್ ತಗೊಂತೀವಿ, ಎಕ್ಸ್ ಅನ್ನೋದು ಎಕ್ಸೇ ಆಗುತ್ತೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ. ಯು ನೋಡಿ ಅದಕ್ಕೋಸ್ಕರ ಹಾರಿಜಾಂಟಲ್ ಆಗಿರೋದ್ರಿಂದ ಯು ಎಕ್ಸ್ ಅಂದ್ಕೊಂತೀನಿ. ಯು ಎಕ್ಸ್ ಏನಾಗುತ್ತೆ, ಯು ಕಾಸ್ ಥೀಟಾ. ಯು ಎಕ್ಸ್ ಯು ಕಾಸ್ ಥೀಟಾ ಏನಕ್ಕಾಗುತ್ತೆ ನೋಡಿ, ಹಾರಿಜಾಂಟಲ್ ಡಿಸ್ಟೆನ್ಸ್ ಇದು. ವರ್ಟಿಕಲ್ ಆದರೆ ಯು ಸೈನ್ ಥೀಟಾ. ಹಾರಿಜಾಂಟಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಯು ಎಕ್ಸ್ ಕ್ಯಾನ್ ಬಿ ನೋಡಿ ಇಲ್ಲಿರ್ತಕ್ಕಂಥದ್ದು ಹಾರಿಜಾಂಟಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಯು ಎಕ್ಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಯು ಕಾಸ್ ಥೀಟಾ. ನೆಕ್ಸ್ಟ್ ಇಲ್ಲಿ ಎ ಇಸ್ ಈಕ್ವಲ್ ಟು ಜಿ ಇಸ್ ಈಕ್ವಲ್ ಟು 0. ಏನಕ್ಕೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಮೇಲೆ ಎ ಇಸ್ ಈಕ್ವಲ್ ಟು ಜಿ ಇಸ್ ಈಕ್ವಲ್ ಟು 0? ಯಾಕೆಂದರೆ ಬಾಡಿ ರೆಸ್ಟಿಗೆ ಬರುತ್ತೆ, ರೆಸ್ಟಿಗೆ ಬಂದರೆ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು 0. ಟೈಮು ಆ್ಯಸ್ ಇಟ್ ಈಸ್ ಟಿ ಆಗುತ್ತೆ, ಟಿನ ಟಿನೇ ಅಂದ್ಕೊಳ್ಳಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಯು ಕಾಸ್ ಥೀಟಾ ಇಂಟು ಟಿ ಪ್ಲಸ್ half into 0 into t square, x that will be is equal to u cos theta into t plus 0. ಏನಾಗುತ್ತೆ, x is equal to u cos theta into t is equal to ಏನು ಬರೀಬೋದು, u cos theta ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x by u cos theta is equal to t. ನೋಡಿ t ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ದಟ್ ವಿಲ್ ಬಿ ಕಾಲ್ಡ್ ಈಕ್ವೇಷನ್ ನಂಬರ್ 1. That will be called equation number 1. X by u cos theta is equal to t. ಇದು 50% ಡೆರಿವೇಶನ್ ಕಂಪ್ಲೀಟ್. ಇಷ್ಟು ಮಾಡಿದ್ರೆ ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಒಂದು ರೂಲ್. 50% ಡೆರಿವೇಶನ್ ಕಂಪ್ಲೀಟು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ವರ್ಟಿಕಲಿ ತಗೊಬೇಕಷ್ಟೇ. ಇಲ್ಲಿ ಬರೀತೀನಿ ನೋಡಿ, ಈ ಕಡೆ ವರ್ಟಿಕಲ್ ಡಿಸ್ಟೆನ್ಸಿಗೆ ಬರ್ತೀನಿ. ದ ವರ್ಟಿಕಲ್ ಡಿಸ್ಟೆನ್ಸ್ ಕವರ್ಡ್ ಬೈ projectile is equal to same sentence of same equation, x is equal to ut plus half at square. ಬುಕ್ಸ್ಗಳಲ್ಲಿ ಇದನ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ, ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟಲ್ಲಿ ಮಾಡ್ಬೋದು ಇದು. ಈಗ ಸಬ್ಸ್ಟಿಟ್ಯೂಷನ್ ಮತ್ತೆ ಪೋಟ್ ಏನು ಸಬ್ಸ್ಟಿಟ್ಯೂಷನ್ ಅಂತ ಅಂತೀರಾ, ಎಕ್ಸ್ ಅನ್ನೋದು ವರ್ಟಿಕಲ್ ಆಗಿರೋದ್ರಿಂದ ವೈ ಆಗುತ್ತೆ, ಯು ವೈ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ ತಗೊಳ್ಳಿ, ಅಲ್ಲಿ ಕಾಸ್ ಥೀಟಾ ಅಂತ ತಗೊಂಡಿದ್ವಿ, ಇಲ್ಲಿ ಯು ವೈ ಅಂದ್ಕೊಂತೀನಿ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಜಿ ಇಸ್ ಈಕ್ವಲ್ ಟು ಮೈನಸ್ ಜಿ. ಏನಕ್ಕೆ ಅಂದರೆ ಬಾಡಿ ಅಪ್ವರ್ಡ್ ಡೈರೆಕ್ಷನಲ್ಲಿದೆ, ಅಪ್ವರ್ಡ್ ಡೈರೆಕ್ಷನ್ಗೆ ಹೋಗ್ತಾ ಇದ್ರೆ ದ ವ್ಯಾಲ್ಯೂ ಆಫ್ ಜಿ ಈಸ್ ಟೇಕನ್ ಆಸ್ ನೆಗೆಟಿವ್ ಸೈನ್. ಡೌನ್ವರ್ಡ್ ಡೈರೆಕ್ಷನ್ಗೆ ಬರ್ತಿದ್ರೆ ದ ವ್ಯಾಲ್ಯೂ ಆಫ್ ಜಿ ಟೇಕನ್ ಆಸ್ ಪಾಸಿಟಿವ್. ರೆಸ್ಟಲ್ಲಿದ್ದರೆ 0. ಇಷ್ಟು ಗೊತ್ತಾಯ್ತು ಅನ್ಸುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಟೈಮ್ ಆ್ಯಸ್ ಇಟ್ ಈಸ್ ಟಿ ಇರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಈಸ್ ಈಕ್ವಲ್ ಟು ಯು ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಯು ಸೈನ್ ಥೀಟಾ. ಟಿ ನೋಡಿ ಇಲ್ಲಿರ್ತಕ್ಕಂಥ ಟಿ ಇದೆ, ಆ ಟಿನ ಏನಂತ ಬರಿಬೋದು, ಎಕ್ಸ್ ಬೈ ಯು ಕಾಸ್ ಥೀಟಾ, ಪ್ಲಸ್ 1/2 a nothing but minus g. ಗೊತ್ತಾಯ್ತು ಅನ್ಸುತ್ತೆ, a nothing but minus g. t can be replaced by x by u cos theta whole square. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ, ಏನು ಕೆಲಸ ಮಾಡಿಲ್ಲ. ಲೋಯರ್ ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿರ್ತಕ್ಕಂಥದ್ದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ತುಂಬ ಈಸಿಯಾಗಿ ಕ್ಲೀನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಒಂದು ಮೆಥಡ್ ಇವು. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಹೋಯ್ತು, ಪ್ರತಿಯೊಂದು ಸ್ಟೆಪ್ಪು ಬರೀಬೇಕಿಲ್ಲ. ಹಾಂ, ನೆಕ್ಸ್ಟ್ ಏನು, ಏನೇನು ಕಾನ್ಸೆಪ್ಟ್ ಇರುತ್ತೆ ಇಲ್ಲಿ ಯು ಕ್ಯಾನ್ಸಲ್ ಮಾಡಿ
ಸೈನ್ ಥೀಟಾ ಬೈ ಕಾಸ್ ಥೀಟಾನ ಟ್ಯಾನ್ ಥೀಟಾ ಅಂತ ಬರ್ಕೊಳ್ಳಿ. ಇಲ್ಲಿ ಈ ಸ್ಕ್ವೇರು ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಅದನ್ನು ಆಪ್ರೇಟ್ ಮಾಡಿ. y ಈಸ್ ಈಕ್ವಲ್ ಟು ಯು ಗೆಟ್ ಕ್ಯಾನ್ಸಲ್, ಉಳ್ಕೊಳೋದು ಸೈನ್ ಥೀಟಾ ಬೈ ಕಾಸ್ ಥೀಟಾ ಬ್ರಾಕೆಟ್ ಹಾಕಂತೀನಿ ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಫ್ ಜಿ ಇಂಟು ಎಕ್ಸ್ ಸ್ಕ್ವಯರ್ ಬೈ ಯು ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ, ಎಕ್ಸ್ ಸ್ಕ್ವಯರ್ ಬೈ ಯು ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ. y ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾನ ಟ್ಯಾನ್ ಥೀಟಾ ಎಕ್ಸ್ ಇಂಟು ಟ್ಯಾನ್ ಥೀಟಾ ಮೈನಸ್, ನೋಡಿ ಇಲ್ಲಿ ಒಂದು ಗ್ರೂಪ್ ಮಾಡ್ಕೊತೀನಿ, ಏನೇನು ಜಿ ಓವರ್ 2u ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ ಒಂದು ಗ್ರೂಪ್ ಮಾಡ್ಕೊತೀನಿ ಇಂಟು ಎಕ್ಸ್ ಸ್ಕ್ವಯರ್. ನೋಡಿ ಗೊತ್ತಾಯ್ತಲ್ಲ, ಒಬ್ಸರ್ವ್ ಮಾಡ್ಕೊಳ್ಳಿ. ಈ ಜಿ ಇಲ್ಲಿ ಬರ್ತಿದ್ದೀನಿ, 2 ಇಲ್ಲಿ ಬರ್ತಿದ್ದೀನಿ, ಯು ಸ್ಕ್ವೇರ್ ಈ ಕಡೆ ಬರ್ತಿದ್ದೀನಿ, ಕಾಸ್ ಸ್ಕ್ವೇರ್ ಥೀಟಾ ಇಲ್ಲಿ ಬರ್ತಿದ್ದೀನಿ, ಎಕ್ಸ್ ಸ್ಕ್ವೇರ್ ಸಪ್ರೇಟ್ ಮಾಡಿದ್ದೀನಿ. ಗೊತ್ತಾಯ್ತು ಅನ್ಸುತ್ತಿಲ್ಲ? ಅಬ್ಸರ್ವೇಷನ್ ಮಾಡಬೇಕು, 5 ಮಾರ್ಕ್ಸ್ ಇಂಪಾರ್ಟೆಂಟು ಕಾನ್ಸೆಪ್ಟು. ಗೊತ್ತಾಯ್ತು. ನೆಕ್ಸ್ಟ್ ಮುಂದಕ್ಕೆ ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಸಬ್ಟ್ಯೂಷನ್ ತಗೊಂತೀನಿ. ಏನು ಪುಟ್ ಕೆಲವೊಂದು ಸಬ್ಟ್ಯೂಷನ್ನು ಪ್ರೂವ್ ಮಾಡಬೇಕಲ್ಲ. y ಈಸ್ ಈಕ್ವಲ್ ಟು ನಾವೇನಂತ ಪ್ರೂವ್ ಮಾಡಬೇಕಿಲ್ಲ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಅಂತ. ಇಲ್ಲಿ ಎ ಎಕ್ಸ್ ಸ್ಕ್ವಯರ್ ಇದೆ, ಇದು ಈ ಥರ ಈಕ್ವೇಷನ್ ಆಫ್ ಪ್ಯಾರಾಬೋಲಾ, ಇದನ್ನ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಅಂತ ಕರಿತೀವಿ. y ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಇದನ್ನ ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ಗೆ ಕನ್ವರ್ಟ್ ಮಾಡ್ತೀನಿ. ಹಂಗಿದ್ಮೇಲೆ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಐತೆ, ಏನೇನಂತ ತಗೋಬೇಕು ಟ್ಯಾನ್ ಥೀಟಾ. ಪುಟ್ ಎ ಈಸ್ ಈಕ್ವಲ್ ಟು ಏನು ಟ್ಯಾನ್ ಥೀಟಾ. ಗೊತ್ತಾಯ್ತು ಅನ್ಸುತ್ತೆ? ಯಾಕೆಂದರೆ ಈಕ್ವೇಷನ್ ಆಫ್ ಪ್ಯಾರಾಬೋಲಾ y ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಈಸ್ ಕಾಲ್ಡ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಆಗಿರೋದ್ರಿಂದ ಎಕ್ಸ್ ಜಾಗದಲ್ಲಿ ಎಕ್ಸ್ ಐತೆ, ಎ ಜಾಗದಲ್ಲಿ ಏನೈತೆ ಟ್ಯಾನ್ ಥೀಟಾ, ಅದಕ್ಕೂ ಎ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮಾಡಿದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಐತೆ, ಬಿ ಜಾಗದಲ್ಲಿ ಏನೈತೆ ನೋಡಿ ಈ ಮೈನಸ್ಸು ಜಿ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಓವರ್ ಆಲ್ ಕಾನ್ಸೆಪ್ಟ್ ಅಂತ ತಗೊಬೇಕು. ಯಾಕೆಂದ್ರೆ ಇಲ್ಲಿ ಪ್ಲಸ್ ಬರ್ಬೇಕು, ಇಲ್ಲಿ ಪ್ಲಸ್ ಐತೆ, ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮೈನಸ್ನು ಇನ್ಕ್ಲೂಡ್ ಮಾಡ್ಕೊಬೇಕು ಬಿಗೆ. ಬಿ ಈಸ್ ಈಕ್ವಲ್ ಟು ಮೈನಸ್ ಜಿ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ? ಬಿ ಈಸ್ ಈಕ್ವಲ್ ಟು ಮೈನಸ್ ಜಿ ಓವರ್ 2u ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ. ಗೊತ್ತಾಯ್ತು ಅನ್ಸುತ್ತೆ? ನೋಡಿ ಪುಟ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಬಿ ಈಸ್ ಈಕ್ವಲ್ ಟು ಮೈನಸ್ ಜಿ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಏನಕ್ಕೆ ತಗೊಂಡಿದ್ರೆ ಸ್ಟ್ಯಾಂಡರ್ಡ್ ಕಂಡೀಷನ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಆ ಒಂದು ಮ್ಯಾಥಮೆಟಿಕ್ಸು. ಈಗ ಸಬ್ಟ್ಯೂಟ್ ಮಾಡಿ. y ಈಸ್ ಈಕ್ವಲ್ ಟು ಇಲ್ಲಿ ಟ್ಯಾನ್ ಥೀಟಾ ಅಂದರೆ ಎ ಎತ್ಕೊಳ್ಳಿ ಎಕ್ಸ್ ಇದೆ, ಮೈನಸ್ ಇದನ್ನ ಬಿ ಎತ್ಕೊಳ್ಳಿ ಪ್ಲಸ್ ಹಾಕಿ ಎಕ್ಸ್ ಸ್ಕ್ವಯರ್ ಬಿ ಎಕ್ಸ್ ಸ್ಕ್ವಯರ್. ಈಗ ಇದನ್ನ ನಾವು ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಶೋ ದಟ್ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಅಂತ ಕಾನ್ಸೆಪ್ಟ್ನ ಪ್ರೂವ್ ಮಾಡ್ದಂಗೆ. ಇದು ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸ್ ಥರ LHS ತಗೊಂಡು RHS ಅಂತ ಬರಲ್ಲ. ಇಲ್ಲಿ ಇಮ್ಯಾಜಿನೇಷನ್ ಕಾನ್ಸೆಪ್ಟ್ನ ಮಾಡ್ಕೊಂಡು ಡೆರವೇಷನ್ಸ್ ಕಾನ್ಸೆಪ್ಟ್ನ ಮಾಡಬೇಕು. ಇದು ಮೆಥಡಾಲಜಿ. ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಒಂದು ಡೆರವೇಷನ್ನು ಈ ಥರ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಕ್ಲೀನಾಗಿ ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡಿ, ವಿತೌಟ್ ಬುಕ್ ಇಲ್ದಂಗೆ ಪ್ರಾಕ್ಟೀಸ್ ಮಾಡಿ, ಕಾನ್ಫಿಡೆನ್ಸ್ ಬರೋವರೆಗೂ ಬರಿಬೇಕು. ಸುಮ್ಮನೆ ನೋಡ್ತಿದ್ದಂಗೆ ಬರಲ್ಲ. ಯಾಕೆಂದರೆ ಫಿಸಿಕ್ಸಲ್ಲಿರ್ತಕ್ಕಂಥ ಡೆರವೇಷನ್ ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಬುಕ್ಸ್ಗಳಲ್ಲಿ ತುಂಬ ತಲೆ ಕೆಡಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಬುಕ್ಸಲ್ಲಿ ಇಲ್ಲಿರ್ತಕ್ಕಂಥದ್ದನ್ನ ಸಿಂಪಲ್ಲಾಗಿ ಕಾನ್ಸೆಪ್ಟಲ್ಲಿ ಹೇಳಲ್ಲ. ಇಷ್ಟಕ್ಕೆ 5 ಮಾರ್ಕ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಅವಾರ್ಡ್ ಆಗುತ್ತೆ. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿ ಇರ್ತಕ್ಕಂಥ ಐಡಿಯಾ. ಈಗ ಆಯಿತಾ? ಇದೊಂದು ಡೆರಿವೇಷನು, ಇದನ್ನು ಕರೆಕ್ಟಾಗಿ ಕ್ಲೀನಾಗಿ ವರ್ಕ್ ಮಾಡಿ ಬರುತ್ತೆ. ನೆಕ್ಸ್ಟು ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡೀಗ ನಿಮಗೆ ಕೆಲವೊಂದು ಟರ್ಮಿನಾಲಜಿಗಳು ಬರ್ತವೆ. ಏನು ಟರ್ಮಿನಾಲಜಿ? ಟರ್ಮಿನಾಲಜಿಗಳು ಯಾವುವು ಅಂದರೆ, ಫಸ್ಟ್ ಟರ್ಮಿನಾಲಜಿ ಮ್ಯಾಕ್ಸಿಮಮ್ ಹೈಟ್,
ನೆಕ್ಸ್ಟ್ ಟೈಮ್ ಆಫ್ ಫ್ಲೈಟ್. ನಂಬರ್ 3 ಹಾರಿಜಾಂಟಲ್ ರೇಂಜ್ ಅಂತ ನೋಡಿ. ಇದಕ್ಕೆ ಸಿಂಬಲ್ಲು ಮ್ಯಾಕ್ಸಿಮಮ್ ಹೈಟ್ ಹೆಚ್ ಅಂತ ಕರಿತೀವಿ, ಇದಕ್ಕೆ ಟೈಮ್ ಆಫ್ ಫ್ಲೈಟ್ಗೆ ಕ್ಯಾಪಿಟಲ್ ಟಿ ಅಂತ ಕರಿತೀವಿ, ಹಾರಿಜಾಂಟಲ್ ರೇಂಜ್ಗೆ ಆರ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 marks or 3 marks conditions. Also very important for solve the numerical problem in motion in plane chapter. ಇದು ವೆರಿ ವೆರಿ ಇಂಪಾರ್ಟೆಂಟು. ಇವು ಮತ್ತೆ ಮತ್ತೆ ನಿಮ್ಮ ಹೈಯರ್ ಕಾನ್ಸೆಪ್ಟ್ಗಳು ರಿಪೀಟ್ ಆಗ್ತವೆ. ಇವು ಏನು ಅನ್ನೋದನ್ನ ತಿಳ್ಕೊಂಡು ಒಂದೊಂದೇ ಡೆರವೇಷನ್ ಮಾಡೋಣ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಡೆರವೇಷನ್ ಮಾಡೋಣ. ನೋಡಿ ಇಲ್ಲಿ ಡಯಾಗ್ರಾಮ್ ಬರೀತೀನಿ, ಮತ್ತೆ ಅಗೇನ್ ಅದೇ ಏನೇನು ಕಾನ್ಸೆಪ್ಟ್ ಅನ್ನೋದನ್ನ ಇಲ್ಲಿ ಹೇಳೋಣ. ಯು ಸೈನ್ ಥೀಟಾ, ಅಗೇನ್ ಅದೇ ಡಯಾಗ್ರಾಮು, ಚೇಂಜ್ ಮಾಡಲ್ಲ. ಯು ಕಾಸ್ ಥೀಟಾ ಆಗಲೇ ಇದೇ ಡಯಾಗ್ರಾಮು. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಏನು? ಇಲ್ಲಿ ದ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಅಂತ ಅಷ್ಟೇ. ನೋಡಿ, ದ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ traveled by projectile is called maximum height ಅಂತ. ನೋಡಿ, ಇದು ವರ್ಟಿಕಲ್ ಡಿಸ್ಟೆನ್ಸ್ ತಾನೆ, ಇದು ಹಾರಿಜಾಂಟಲ್ ಡಿಸ್ಟೆನ್ಸು. ಎಷ್ಟು ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸು ಒಂದು ಪಾರ್ಟಿಕಲ್ಲು ಅಥವಾ ಒಂದು ಪ್ರೊಜೆಕ್ಟೈಲ್ ಮೋಷನ್ನು ಟ್ರಾವೆಲ್ ಮಾಡುತ್ತೋ ಅದನ್ನೇ ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ. ಅದನ್ನು ಪ್ರೂವ್ ಮಾಡಬೇಕು. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿ. ಹಂಗಿದ್ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪ್ರೊಜೆಕ್ಟೈಲ್ ಈ ಪ್ರೂವ್ ಮಾಡಬೇಕಾದ್ರೆ ಸೇಮ್ ಸೆಂಟೆನ್ಸ್ ಏನು? ಕನ್ಸಿಡರ್ ಎ ಪ್ರೊಜೆಕ್ಟೈಲ್ ಮೋಷನ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u ಅಂಡ್ ಮೇಕಿಂಗ್ ಎನ್ ಆಂಗಲ್ ಥೀಟಾ. ಲೆಟ್ h ಬಿ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ ಅಂತ ಕಾನ್ಸೆಪ್ಟ್. ಇಲ್ಲಿಂದ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಸಿಂಪಲ್, 2 or 3 ಮಾರ್ಕ್ಸ್ಗೆ ಡೈರೆಕ್ಟ್ ಬರೀರಿ. ಲೆಟ್ h ಬಿ the maximum vertical distance traveled by projectile. ದೆನ್ ನೋಡಿ, ಈಗ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಪ್ರೊಜೆಕ್ಟೈಲ್ ಮೋಷನ್ ಈ ರೀತಿ ತಗೊಂಡಿದ್ದೀವಿ. ಇದಕ್ಕೆ ಪ್ರೂವ್ ಮಾಡಬೇಕಾದ್ರೆ ನಾವು ಕೈನಮ್ಯಾಟಿಕ್ ಈಕ್ವೇಷನ್ ಅಗೇನ್ ತಗೊಬೇಕು. ಯಾವುದು? ಯೂಸಿಂಗ್ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2ax. ಇದು ಗೊತ್ತಿದೆ. ಇದನ್ನ ಕೈನಮ್ಯಾಟಿಕ್ ಈಕ್ವೇಷನ್ ಫಾರ್ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೈನಮ್ಯಾಟಿಕ್ ಈಕ್ವೇಷನ್ ಫಾರ್ ಲೀನಿಯರ್ ಮೋಷನ್. ಅಲ್ಲಿ v ಅಂದ್ರೇನು? ಫೈನಲ್ ವೆಲಾಸಿಟಿ. u ನಥಿಂಗ್ ಬಟ್ ಇನಿಷಿಯಲ್ ವೆಲಾಸಿಟಿ. u ನಥಿಂಗ್ ಬಟ್ ಇನಿಷಿಯಲ್ ವೆಲಾಸಿಟಿ. ಗೊತ್ತಿರ್ಬೇಕು ಐಡಿಯಾ. ಈ ಇನಿಷಿಯಲ್ ವೆಲಾಸಿಟಿ ಆಯಿತು. ಎ ಅಂದರೆ ಆಕ್ಸಿಲರೇಷನ್, ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಆ ಈಕ್ವೇಷನ್ನ ಇದಕ್ಕೆ ಅಪ್ಲೈ ಮಾಡಬೇಕಷ್ಟೇ. ಅಪ್ಲೈ ಮಾಡಿದ್ರೆ ನಿಮ್ಮ ಡೆರವೇಷನ್ ಬಂತು. ಏನಾಗುತ್ತೆ ಇಲ್ಲಿ? ಪುಟ್ ಸಬ್ಸ್ಟಿಟ್ಯೂಷನ್ನು. ವಿ ಅಂದರೆ ಏನು? ಮ್ಯಾಕ್ಸಿಮಮ್ ಡಿಸ್ಟೆನ್ಸಲ್ಲಿ ವಿ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0. ಯು ಅಂದ್ರೆ ಏನು? ವರ್ಟಿಕಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಯು ಏನಂತ ಅಂತೀರಾ? ಯು ಸೈನ್ ಥೀಟಾ. ಸುಮ್ಮನೆ ಬರೀತಿಲ್ಲ, ಇದಕ್ಕೆ ಕಾನ್ಸೆಪ್ಟ್ ಇದೆ. ಯು ಸೈನ್ ಥೀಟಾ. ನೋಡಿ,
ವಿ ಇಸ್ ಈಕ್ವಲ್ ಟು 0, ಯು ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಹೆಂಗೆ ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ಎ ಏನಾಗುತ್ತೆ ನಿಮಗೆ ಐಡಿಯಾ ಗೊತ್ತಿರಬೇಕು. ಎ ಅಂದರೆ ಸಿಂಪಲ್ ಆಗಿ ಮೈನಸ್ ಟಿ. ಗೊತ್ತಾಯ್ತು ಯಾಕೆ ಅಂತ. ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಯಾವ ಕಡೆ ಡಿಸ್ಪ್ಲೇಸ್ಮೆಂಟು? ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಐಡಿಯಾ. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಮ ಡೆರವೇಷನ್ನು ಬಂದೋಯ್ತು. ಇದು ಗೊತ್ತಾಯ್ತು ಅನ್ಸುತ್ತೆ. ಇದೊಂದ್ಸತಿ ಅಬ್ಸರ್ವ್ ಮಾಡಿ, ಏನಕ್ಕೆ ಇದೇನಕ್ಕೆ 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 ಅನ್ನೋದನ್ನ ಇಲ್ಲಿರ್ತಕ್ಕಂಥ ಒಂದು ಐಡಿಯಾದಲ್ಲಿ ನಾವು ಹೇಳಿರ್ತೀವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಸ್ಕ್ವೇರ್ ಅಂದರೆ 0 ಸ್ಕ್ವಯರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಂದರೆ ಯು ಸೈನ್ ಥೀಟಾ ಹೋಲ್ ಸ್ಕ್ವಯರ್, ಯು ಸೈನ್ ಥೀಟಾ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು ಎ ಅಂದರೆ ಮೈನಸ್ ಜಿ ಇಂಟು ಎಕ್ಸ್ ಅಂದರೆ ಎಚ್. ಎಕ್ಸ್ ಅಂದರೆ ಎಚ್. ನೋಡಿ, ಈ ಡೆರವೇಷನ್ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬುಕ್ಸ್ಗಳಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ತಾರೆ. ಇದು ನಿಮಗೆ ಕನ್ಫ್ಯೂಸ್ ಮಾಡೋ ಕಾನ್ಸೆಪ್ಟ್ ಬೇಡ. ಇಲ್ಲಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ. ಈಗ 0 ಸ್ಕ್ವೇರ್ ನಥಿಂಗ್ ಬಟ್ 0 ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ. ನೋಡಿ, ಈ ಸ್ಕ್ವಯರು ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 2gh 2gh. ನೆಕ್ಸ್ಟ್ ಮೈನಸ್ 2gh ಎಲ್ ಎಚ್ ಸಿ ಕಾಮನಿ ಪ್ಲಸ್ 2gh ಆಗುತ್ತೆ. 2gh ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಆಯಿತು. ಈಗೇನು ನಮಗೆ ಬೇಕಾಗಿರೋದು ಎಚ್ ಇಸ್ ಈಕ್ವಲ್ ಟು 2gನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 2g. ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ 2 ಥೀಟಾ ಡಿವೈಡೆಡ್ ಬೈ 2g. ಇದು ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪ್ರೊಜೆಕ್ಟೈಲ್. ಎಚ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಸೈನ್ ಆಫ್, ನೋಡಿ ಸೈನ್ ಸ್ಕ್ವಯರ್ ಅದು ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 2g. ಇಲ್ಲಿರ್ತಕ್ಕಂಥವನ್ನ ಬಹೆಟ್ ಮಾಡಿರಬೇಕು. ಪ್ರಾಬ್ಲಮ್ಗೆ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊತೀವಿ. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿ ಐಡಿಯಾ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಡೆರವೇಷನ್ನು, ನೆಕ್ಸ್ಟು ಟೈಮ್ ಆಫ್ ಫ್ಲೈಟಿಗೆ ಬರ್ತೀನಿ. ನೋಡಿ, ಟೈಮ್ ಆಫ್ ಫ್ಲೈಟ್ ಅಂದರೆ ಏನು? ಟೈಮ್ ಆಫ್ ಫ್ಲೈಟ್ ಅಂದರೆ ನೋಡಿ, ಎ ಪಾರ್ಟಿಕಲ್ ಟ್ರಾವೆಲ್ ಫ್ರಮ್ ಆರಿಜಿನ್ ಟು ಮ್ಯಾಕ್ಸಿಮಮ್ ಹೈಟ್ ಈಸ್ ಕಾಲ್ಡ್ ಟೈಮ್ ಆಫ್ ಅಸೈನ್. ದೆನ್ ಫೈನಲ್ ವೆಲಾಸಿಟಿ ಇಟ್ಸ್ ಟು ವರ್ಕ್ ಗ್ರೌಂಡ್ ಸ್ಟೇಟ್ ಈಸ್ ಕಾಲ್ಡ್ ಟೈಮ್ ಆಫ್ ಡಿಸೆಂಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಮ್ ಆಫ್ ಫ್ಲೈಟ್? ಟೈಮ್ ಆಫ್ ಫ್ಲೈಟ್ ಅಂದರೆ ದ ಸಮ್ ಆಫ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಟೈಮ್ ಅಂತ ಟೋಟಲ್ ಆಗಿ. ಇಲ್ಲಾಂದರೆ ಸಿಂಪಲ್ ಆಗಿ ಒಂದು ಪ್ರೊಜೆಕ್ಟೈಲು ಎಷ್ಟೊತ್ತು ಏರ್ ಮೀಡಿಯಮಲ್ಲಿ ಟ್ರಾವೆಲ್ ಮಾಡುತ್ತೋ, ರಿಮೈನ್ಸ್ ಇನ್ ಏರ್, ದ ಟೈಮ್ ಡ್ಯೂರಿಂಗ್ ಇನ್ ವಿಚ್ ದ ಪ್ರೊಜೆಕ್ಟೈಲ್ ರಿಮೈನ್ಸ್ ಇನ್ ಏರ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಟೈಮ್ ಆಫ್ ಫ್ಲೈಟ್. ನೋಡಿ, ಇಲ್ಲಿಂದ ಏರ್ ಮೀಡಿಯಂ ಹೊರಟು ಹಿಂಗೋಗಿ ಇಲ್ಲಿಗೆ ಬರೋಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದನ್ನ T1 ಅಂದ್ಕೊಳ್ಳೋಣ. ಇದನ್ನ ಅಸೆಂಡಿಂಗ್ ಅಥವಾ ಅಸೆಂಟ್ ಅಂತ ಕರಿತೀವಿ. ಅಸೆಂಟ್, ಟೈಮ್ ಆಫ್ ಅಸೆಂಟ್. ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥದ್ದನ್ನ T2 ಅಂತ ಕರಿತೀವಿ. ಇದನ್ನ ಡಿಸೆಂಟ್ ಅಂತ ಕರಿತೀವಿ. ಡಿಸೆಂಡಿಂಗು ಅಸೆಂಡಿಂಗ್ ಟೈಮ್ ಏನಾಗಿರುತ್ತೆ? ಇಲ್ಲಿ ಈಕ್ವಲ್ ಆಗಿರುತ್ತೆ. T1 ಎಷ್ಟು, T2 ಅಷ್ಟೇ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತಗೊಳುತ್ತೋ ಇಲ್ಲಿಗೂ ಅಷ್ಟೇ ಟೈಮ್ ಇರುತ್ತೆ. ಅದನ್ನ ಪ್ರೂವ್ ಮಾಡೋಣ. ಹಂಗಿದ್ಮೇಲೆ ಇಲ್ಲಿ ಟೈಮ್ ಆಫ್ ಫ್ಲೈಟ್ ಡೆರವೇಷನ್ನು ಟೈಮ್ ಆಫ್ ಫ್ಲೈಟ್ ಡೆರವೇಷನ್ನು ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಮ್ ಆಫ್ ಫ್ಲೈಟ್? ಇಟ್ ಈಸ್ ದ ಟೈಮ್ ಇನ್ ವಿಚ್ ದ ಪ್ರೊಜೆಕ್ಟೈಲ್ ರಿಮೈನ್ಸ್ ಇನ್ ಏರ್. ಇಟ್ ಈಸ್ ಸಿಂಪಲ್ ಆಗಿ ಹೇಳ್ಬೋದು ಡೆರವೇಷನ್. ಇಟ್ ಈಸ್ ದ ಟೈಮ್ ಟೇಕನ್
to the projectile, time taken by the projectile remains in air ಅಥವಾ it is ಹಿಂಗೂ ಹೇಳ್ಬೋದು, it is the sum of time of ascent and time of descent is called ಏನಂತ ಕರಿತೀವಿ, ಟೈಮ್ ಆಫ್ ಫ್ಲೈಟ್. ಹಂಗಿದ್ಮೇಲೆ ಟೈಮ್ ಆಫ್ ಫ್ಲೈಟ್ ಈಸ್ ಈಕ್ವಲ್ ಟು time of flight ascent plus time of descent. ಇಲ್ಲಿ ಟೈಮ್ ಆಫ್ ಫ್ಲೈಟ್ ಈಸ್ ಇಂಡಿಕೇಟೆಡ್ ಬೈ ಟಿ ಈಸ್ ಈಕ್ವಲ್ ಟು ಇದನ್ನ T1 ಪ್ಲಸ್ T2 ಅಂತ T1 ಪ್ಲಸ್ T2 ಅಂತ ನಾನು ಕನ್ಕ್ಲೂಡ್ ಮಾಡೋಣ. ಇಲ್ಲಿ ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ T1 ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ T2 ಮಾಡಬೇಕು. ಟು ಫೈಂಡ್ ದ ವ್ಯಾಲ್ಯೂ ಆಫ್ T1 ಆ್ಯಂಡ್ T1 ಮತ್ತು T2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಯು ವಿಲ್ ಗೆಟ್ ದ ಟೋಟಲ್ ವ್ಯಾಲ್ಯೂ ಆಫ್ ಟೈಮ್ ಆಫ್ ಫ್ಲೈಟ್ ಬರುತ್ತೆ. ಹಂಗಿದ್ಮೇಲೆ T1 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸಿಂಗ್ ನೋಡಿ ಗೊತ್ತಾಯ್ತು ಅನ್ಸುತ್ತೆ, ಟೈಮ್ ಆಫ್ ಫ್ಲೈಟ್ ಅಂದ್ರೆ ಏನು, ಟೈಮ್ ಆಫ್ ಅಸೆಂಟು, ಟೈಮ್ ಆಫ್ ಡಿಸೆಂಟು. ಇದನ್ನ ಟೈಮ್ ಆಫ್ ಅಸೆಂಟ್ನ ಕಳಿ, ಇದನ್ನ ಟೈಮ್ ಆಫ್ ಡಿಸೆಂಟು. ಟೈಮ್ ಆಫ್ ಅಸೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಇರುತ್ತಂತೆ ಟೈಮ್ ಆಫ್ ಡಿಸೆಂಟು. ಅಂದರೆ ಒಂದು ಪ್ರಾಜೆಕ್ಟೈಲು ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟೇ ಟೈಮು ಇಲ್ಲಿಂದ ಇಲ್ಲಿಗೆ ಬರೋಕೆ ಆಗುತ್ತಂತೆ, ಬ್ಯಾಲೆನ್ಸ್ ಇರುತ್ತಂತೆ. ಯೂಸಿಂಗ್ V is equal to U plus AT. What is the meaning of V? V nothing but final velocity, U nothing but initial velocity, A nothing but acceleration, T nothing but time taken to reach the maximum height. ಇಲ್ಲಿ ಬಾಡಿ ಫಸ್ಟ್ ಟೈಮ್ ಆಫ್ ಅಸೆಂಟ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ವರ್ಟಿಕಲ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾ ಇರುತ್ತೆ, ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತ ಮೀನಿಂಗು. ಅವಾಗ ಮೇಲಕ್ಕೆ ಹೋದಾಗ ಇಲ್ಲಿ ಫೈನಲ್ ವೆಲಾಸಿಟಿ ಇಲ್ಲಿಗನ ಏನಾಗಿರುತ್ತೆ, 0. ಯಾಕೆಂದರೆ ಇಲ್ಲಿಗೆ ಬಂದರೆ ಟೈಮ್ ಆಫ್ ಅಸೆಂಟ್ ಆಗೋದು, ಅದಕ್ಕೋಸ್ಕರ ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0. ಹಂಗಿದ್ಮೇಲೆ ವರ್ಟಿಕಲ್ ಹೋಗ್ತಾ ಐತೆ ಅಂದರೆ U ಇಸ್ ಈಕ್ವಲ್ ಟು U ಸೈನ್ ಥೀಟಾ ಬರುತ್ತೆ, A ಇಸ್ ಈಕ್ವಲ್ ಟು -G ಆಗುತ್ತೆ. A ಇಸ್ ಈಕ್ವಲ್ ಟು ಏನಾಗುತ್ತೆ, -G. ಗೊತ್ತಾಯ್ತು ಅನ್ಸುತ್ತೆ ಹೆಂಗೆ ಅನ್ನೋದು. ಈಗ ನೆಕ್ಸ್ಟು T1 ಕ್ಯಾನ್ ಬಿ ಟ್ರೀಟೆಡ್ ಆಸ್ T ಈಸ್ ಈಕ್ವಲ್ ಟು T1. ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, 0 ಈಸ್ ಈಕ್ವಲ್ ಟು U ನಥಿಂಗ್ ಬಟ್ U ಸೈನ್ ಥೀಟಾ ಪ್ಲಸ್ -G ಇಂಟು T1. ಈ -G ಇಂಟು T1 ಈ ಕಡೆ ಹೋದರೆ G ಇಂಟು T1 ಈಸ್ ಈಕ್ವಲ್ ಟು U ಸೈನ್ ಥೀಟಾ. T1 ಬೇಕು ಅಂದರೆ T1 ಈಸ್ ಈಕ್ವಲ್ ಟು U ಸೈನ್ ಥೀಟಾ ಬೈ G, ದಟ್ ವಿಲ್ ಬಿ ಈಕ್ವಲ್ ಟು T2. ಅದು T2 ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತು ಅನ್ಸುತ್ತೆ ನೋಡಿ. ಇದು ಅಬ್ಸರ್ವ್ ಮಾಡಿ, ಈ ಡಿರವೇಷನ್ಗಳು ಎಕ್ಸಾಮಿನೇಷನ್ಗೆ 100% ಇರ್ತವೆ. ಈ ಕಾನ್ಸೆಪ್ಟು ಇದ್ದೇ ಇರುತ್ತೆ, CETಗೂ ಇರುತ್ತೆ. ಈಗ ಟೈಮ್ ಆಫ್ ಫ್ಲೈಟ್ನಲ್ಲಿ ಡಿರೈವ್ ಮಾಡ್ತೀನಿ ನೋಡಿ. T ಈಸ್ ಈಕ್ವಲ್ ಟು T1 ಅಂದರೆ ವ್ಯಾಲ್ಯೂ ಎಷ್ಟು, ಸೇಮ್ ಅದೇ ಥರ ಸೈನ್ ಥೀಟಾ ಬೈ G ಪ್ಲಸ್ T2 ಅಷ್ಟೇ ಇರುತ್ತಿಲ್ಲಿ U ಸೈನ್ ಥೀಟಾ ಬೈ G. ಸರ್ ಮತ್ತೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಬೇಡ, ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮಾಡ್ಬೋದದು. ಬಟ್ ಬೇರೆ ಈಕ್ವೇಷನ್ಗಳು ತಗೊಬೇಕು, ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಈಕ್ವೇಟ್ ಮಾಡ್ಕೊಳ್ಳಿ. ಟೈಮ್ ಆಫ್ ಅಸೆಂಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ಬೇಕಾದರೆ ಇಲ್ಲಿ T1 ಈಸ್ ಈಕ್ವಲ್ ಟು T2 ಬಿಕಾಸ್ ಟೈಮ್ ಆಫ್ ಅಸೆಂಡಿಂಗ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಡಿಂಗ್ ಅಂತ ಕಾನ್ಸೆಪ್ಟು. ಏನಾಗುತ್ತೆ, T ಈಸ್ ಈಕ್ವಲ್ ಟು ಇದು A ಪ್ಲಸ್ A ಫಾರ್ಮಲ್ ಐತೆ, 2 ಟೈಮ್ಸ್ ಆಫ್ ಅಂತ ಬರಿಬೋದಾ, 2 ಟೈಮ್ಸ್ ಆಫ್ U ಸೈನ್ ಥೀಟಾ ಬೈ G, 2 ಟೈಮ್ಸ್ ಆಫ್ U ಸೈನ್ ಥೀಟಾ ಬೈ G. ಗೊತ್ತಾಯ್ತು ಅನ್ಸುತ್ತೆ. ಇದನ್ನ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ ಅಂತ ಡಿಫೈನ್ ಮಾಡ್ತೀವಿ.
ಇಲ್ಲಿ ನೆಕ್ಸ್ಟು ಎಕ್ಸ್ಪ್ರೆಷನ್ನು ಹಾರಿಜಾಂಟಲ್ ರೇಂಜ್ ಅಂತ. ಹಾರಿಜಾಂಟಲ್ ರೇಂಜ್ ಅಂದ್ರೆ ಏನು ನೋಡಿ, ಸೇಮ್ ಅದೇ ಥರ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತಿದ್ವಲ್ಲ, ದ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ ಹೈಟ್. ಸಿಮಿಲರ್ಲಿ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್ ಅಂತ ಕರಿತೀವಿ ನೋಡಿ. ಬೇಕಾದ್ರೆ ಇದನ್ನ ಈ ರೀತಿ ಡಿರೈವ್ ಮಾಡ್ಬೋದು. ಈ ಎಕ್ಸ್ಪ್ರೆಷನ್ ಫಾರ್ ರೇಂಜ್, ಇದನ್ನ ಡೆಫಿನಿಷನ್ ಏನು, ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ traveled by the projectile is called ಅಂತ ಕರಿತೀವಿ ರೇಂಜ್. ನೋಡಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಹಾಗಿದ್ಮೇಲೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಒಂದು ಡಿಸ್ಟೆನ್ಸು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿರೈವ್ ಮಾಡ್ತೀವಿ. ದಟ್ಸ್ ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಡಿರೈವ್ ಮಾಡೋಣ. ಇದನ್ನ ವರ್ಕ್ ಮಾಡ್ಕೊಬೇಕು.